ಎಲ್ಲ ಕನ್ನಡ ಜನತೆಗೆ ನನ್ನ ನಮಸ್ಕಾರಗಳು ಗೈಸ್. IPL ಕಡೆಯಿಂದ ಮತ್ತೆ RCB ಕಡೆಯಿಂದ ಬೆಂಕಿ ಅಪ್ಡೇಟ್ಗಳು ಬರ್ತದೆ. RCB ಫ್ಯಾನ್ಸ್ಗಳಿಗಂತೂ 3 ಖುಷಿ ವಿಚಾರದ ಸುದ್ದಿಗಳ ಮಗ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡ್ಕೊಳ್ಳಿ. ಎಲ್ಲ ವಿಡಿಯೋದಲ್ಲೂ ಟಾಪ್ 5 ಅಪ್ಡೇಟ್ಸ್ ಇದ್ದಾರೆ. ಈ ಒಂದು ವಿಡಿಯೋದಲ್ಲಿ ಟಾಪ್ 8 ಅಪ್ಡೇಟ್ಸ್ ಮಗ. ಎಲ್ಲಾನು ಕೂಡ ಬೆಂಕಿ ತರ ಇದೆ. ಹಾಗಿದ್ರೆ ಫಸ್ಟ್ ಅಪ್ಡೇಟ್ ಇಲ್ಲಿ ನೋಡ್ತಾ ಇದ್ದೀರಾ. KCA president confirm RCB are planning their unboxing event on 28th and 22nd March at ಚಿನ್ನಸ್ವಾಮಿ ಸ್ಟೇಡಿಯಂ. ನಿಮಗೆ ಗೊತ್ತು ಮಗ, ಲಾಸ್ಟ್ 1 year ಇಂದ ಯಾವ್ಯಾವ ಅವಾಂತರಗಳಾಯಿತು ಚಿನ್ನಸ್ವಾಮಿ ಸ್ಟೇಡಿಯಂ ಮತ್ತೆ RCB ಮ್ಯಾನೇಜ್ಮೆಂಟು ಅಂಡ್ ಕರ್ನಾಟಕ ಗೌರ್ಮೆಂಟು BCCI 4 ಡಿಪಾರ್ಟ್ಮೆಂಟ್ಗಳಂತೂ ಫುಲ್ಲು ತಲೆನ ಕೆಡ್ಸ್ಕೊಳ್ಬಿಟ್ಟು ಹೆಂಗೆ ಅವಾಂತರಗಳಾಗಿತ್ತು, ಕೇಸ್ಗಳಾಗಿತ್ತು ಎಲ್ಲಾನು ನಿಮಗೆ ಗೊತ್ತು. ಆ್ಯಂಡ್ ಇವಾಗ ಇದಕ್ಕೆ ಫುಲ್ ಸ್ಟಾಪು ಆ್ಯಂಡ್ ಸೊಲ್ಯೂಷನ್ ತಗೊಬಂದಿರೋದು KCA ಪ್ರೆಸಿಡೆಂಟು ನಮ್ಮ ವೆಂಕಟೇಶ್ ಪ್ರಸಾದ್ ಅವರು. ಒಂಥರ ಎಲ್ಲನೂ ಕೂಡ ಸಖತ್ ಎಫರ್ಟ್ ಹಾಕಿ ಈ ಒಂದು ಈವೆಂಟ್ಗಳು ಏನು ನಡೀತಾ ಇತ್ತೋ ಲಾಸ್ಟ್ ಸಾಂಪ್ರದಾಯಿಕವಾಗಿ ಏನೇನು ನಡೀತಾ ಇತ್ತು ಎಲ್ಲನೂ ಕೂಡ ಇವಾಗ ಅದೇ ಥರ ಕಂಟಿನ್ಯೂ ಮಾಡೋ ಥರ ಒಂದು ಸೊಲ್ಯೂಷನ್ ತಗೊಬಂದಿದ್ದಾರೆ. ಕನ್ಫರ್ಮ್ ಆಗಿ ಎಲ್ಲನೂ ಕೂಡ ಹೇಳ್ಕೊಂಡಿದ್ದಾರೆ ಯಾವ ಥರ ಅನ್ಬಾಕ್ಸಿಂಗ್ ಈವೆಂಟ್ ನಡಿಬೇಕು ಮತ್ತು ಚಿನ್ನಸ್ವಾಮಿಲಿ ಮ್ಯಾಚಸ್ ನಡಿಬೇಕಲ್ಲ ಎಲ್ಲನೂ ಕೂಡ ಅದೇ ಥರ ನಡೆಯುತ್ತೆ. ಸೊ ಸಲ್ಯೂಟ್ ದಿಸ್ ಮ್ಯಾನ್ ಮಗ. ಆ್ಯಂಡ್ ಎರಡನೇ ಅಪ್ಡೇಟು RCB ಸೇಲ್ಗಿರೋದು ಎಲ್ರಿಗೂ ಗೊತ್ತಿರೋದೆ. ಬಟ್ RCB ಇವಾಗ ಅರೌಂಡ್ 2 ಬಿಲಿಯನ್ ಫಾರ್ RCB ಅಂತೆ. 2 ಬಿಲಿಯನ್ ರುಪೀಸ್ ಅಲ್ಲ, ಡಾಲರ್ಸ್. ಓಕೆನಾ? RCB sale enter final stage with a price at around $2 billion, bro. ಮೈ ಗಾಡ್, $2 billion ಅಂತೆ RCB ವ್ಯಾಲ್ಯೂ ಇರೋದು. ಮೈ ಗಾಡ್, ನೆಕ್ಸ್ಟ್ ಲೆವೆಲು. ಸೊ ನೋಡೋದ ಇನ್ನು ಎಷ್ಟು ಮುಂದೆ ಹೋಗುತ್ತೋ ಇಲ್ಲಿಗೆ ಸ್ಟಾಪ್ ಆಗುತ್ತೆ ಅಂತ. ಆ್ಯಂಡ್ ಮೂರನೇ ಅಪ್ಡೇಟು ಜೋಸ್ ಹೇಸಲ್ವುಡ್ ಬಗ್ಗೆ. ಸೊ ಜೋಸ್ ಹೇಸಲ್ವುಡ್ ಅವರು ಸ್ಟಾರ್ಟಿಂಗ್ 2 ಮ್ಯಾಚು ಕಾಣಿಸ್ಕೊಳ್ಳೋದ SRH ವಿರುದ್ಧ ಮತ್ತು CSK ವಿರುದ್ಧ. ಸೊ ಇಲ್ಲಿ ನೋಡ್ತಾರೆ ಜೋಸ್ ಹೇಸಲ್ವುಡ್ ಲೈಕ್ ಟು ಜಾಯ್ನ್ RCB ಟೀಮ್ ಬಿಫೋರ್ ದ ಮುಂಬೈ ಇಂಡಿಯನ್ಸ್ ಮ್ಯಾಚ್ ಆನ್ April 12th. ಓಕೆನಾ? ಈ ಒಂದು ಮ್ಯಾಚ್ಗೆ ಕಾಣಿಸ್ಕೋತಾರಂತೆ. ಈ ಒಂದು ಮ್ಯಾಚ್ ಅಷ್ಟರಲ್ಲಿ ಬಂದ್ಬಿಡ್ತಾರಂತೆ RCB ಟೀಮ್ಗೆ ಜಾಯ್ನ್ ಆಗ್ತಾರಂತೆ ಪ್ರಾಕ್ಟೀಸ್ಗೆಲ್ಲ. ಸೊ ಇವರು ಆಕ್ಚುಲಿ ಇವಾಗ ರಿಯಾಬಲ್ ಇದ್ದಾರೆ. ಸೊ ಮೆಡಿಕಲ್ ಕ್ಲಿಯರೆನ್ಸ್ ಇಂದ ಕೂಡ ಬಂದಿಲ್ಲ. ಅಂಡ್ ಪ್ರಾಕ್ಟೀಸ್ ಮಾಡ್ತಾರೋ ವಿಡಿಯೋ ಕೂಡ ತುಂಬ ವಿಡಿಯೋ ಮತ್ತು ಫೋಟೋಸ್ ಕೂಡ ತುಂಬ ವೈರಲ್ ಆಗ್ತದೆ. ಏನಾದರೂ ಆಗಲಿ ಮಗ, ಫೈನಲಿ ಇವರು ಎಲ್ಲಾನು ಕೂಡ ಕಂಪ್ಲೀಟ್ ಆಗಿ ಮುಗಿಸ್ಕೊಂಡು ಫುಲ್ ಫಿಟ್ ಆಗಿಬಿಟ್ಟು RCBಗೆ ಜಾಯ್ನ್ ಆದರೆ ಸಾಕು. ಬಿಕಾಸ್ ಮೋಸ್ಟ್ ಇಂಪಾರ್ಟೆಂಟ್ ಪ್ಲೇಯರ್ RCBಗೆ ಇವರು. ಬಿಕಾಸ್ ಲಾಸ್ಟ್ ಸೀಸನ್ ಯಾವ ಥರ ಬೌಲಿಂಗ್ ಕೊಟ್ಟರು ಅಂತ ನಿಮ್ಗೆ ಗೊತ್ತು. ಇವರಿಂದನೇ ಕಪ್ ಗೆದ್ರು ಅಂದರೆ ತಪ್ಪೇ ಆಗಲ್ಲ, ಹೇಳ್ತಾ ಇದ್ದೀನಿ. ಆ್ಯಂಡ್ 4ನೇ ಅಪ್ಡೇಟು ಎಸ್ ದಯಾಳ್ ಬಗ್ಗೆ ಮಗ. ಎಸ್ ದಯಾಳ್ ಯಾವ ಥರ ಆಯ್ತು ಅಂತ ಹೇಳಿದ್ರೆ, ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ RCB ಕಪ್ನ ಗೆದ್ಮೇಲೆ ಯಾವ ಥರ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಮತ್ತು KCಗೆ RCBಗೆ ಯಾವ ಲೆವೆಲ್ಗೆ ಕೇಸ್ಗಳಾಗಿತ್ತು ಅದೇ ಒಂದು ಪರಿಸ್ಥಿತಿಯಲ್ಲಿ ಕೂಡ ಎಸ್ ದಯಾಳ್ ಇದ್ದಿದ್ದು. ಸೊ ಇವರು 1 year ಕ್ರಿಕೆಟೇ ಆಡಿಲ್ಲ. ಓಕೆನಾ? ಕ್ರಿಕೆಟೇ ಆಡಿಲ್ಲ ಇವರು. ಸ್ಟ್ರೈಟ್ ಅವೇ ಇವಾಗ RCB ರಿಟರ್ನ್ ಕೂಡ ಮಾಡಿಕೊಂಡ್ರು ಇವ್ರನ್ನ. ಸೊ ಇವ್ರು ತುಂಬ ಲೈಫಲ್ಲಂತೂ ಡೌನ್ ಹೋಗ್ಬಿಟ್ಟಿತ್ತು. ಏನೇನೋ ಕೇಸ್ಗಳು ಏನೇನೋ ಆಗಿತ್ತು, ಅದ್ರ ಬಗ್ಗೆ ಡಿಸ್ಕಸ್ ಮಾಡೋ ಅವಶ್ಯಕತೆ ನನಗಂತೂ ಇಲ್ಲ. ಸೊ ನಿಮಗೆ ಗೊತ್ತು ಏನೆಲ್ಲ ಆಗಿದೆ ಅಂತ. ಸೊ ಇವಾಗ ಮತ್ತೆ ಬೌನ್ಸ್ ಬ್ಯಾಕ್ ಆಗಿ ಇವರು ಒಂದು ಮದುವೆನ ಆಗಿದ್ದಾರೆ. ಸೊ ಮದುವೆ ಆಗಿರೋದು ಒಬ್ಬರು ಕಂಟೆಂಟ್ ಕ್ರಿಯೇಟರ್ ಅಂತ. ಇವ್ರ ಹೆಸರು ಶ್ವೇತಾ ಪುಂಡಿರ್ ಅಂತ. ಎಸ್ ದಯಾಳ್ ಎಂಜಾಯಿಂಗ್ ಎ ವೆಕೇಶನ್ ವಿತ್ ಹಿಸ್ ವೈಫ್ ಅಂತ ಎಲ್ಲ ಕೂಡ ಇವರು ಸ್ಟೇಟ್ಮೆಂಟ್ ಆಗಿ ಕೊಟ್ಟಿರಲ್ಲ ಮದುವೆ ಆಗ್ತೀನಿ ಅಂತ. ಸೊ ಮದುವೆ ಆಗ್ಬಿಟ್ಟು ಇವಾಗ ವೆಕೇಶನ್ ಫುಲ್ ಎಂಜಾಯ್ ಮಾಡ್ತಾರಂತೆ. ಇವರು ಶ್ವೇತಾ ಇವರು ಕಂಟೆಂಟ್ ಕ್ರಿಯೇಟರ್ ಅಂತೆ. ಸೊ ಚೆನ್ನಾಗಿರಲಿ, ಇಲ್ಲಿಂದ ಆದರೂ ಇವ್ರ ಲೈಫಲ್ಲಿ ಚೆನ್ನಾಗಿರಲಿ ಅಂತ ನಾನಂತೂ ಬ್ಲೆಸ್ಸಿಂಗ್ಸು ಪ್ರೇಯರ್ ಎಲ್ಲನೂ ಕೂಡ ಮಾಡ್ಕೋತೀನಿ. ಆ್ಯಂಡ್ 5ನೇ ಅಪ್ಡೇಟು ಇಲ್ಲಿ RCBಗೆ ತಲೆನೋವು ಇರೋದು. ಯಾಕಂತ ಹೇಳಿದ್ರೆ RCBಯಲ್ಲಿ ಇವಾಗ 2 ಫಾರಿನ್ ಪ್ಲೇಯರ್ಸ್ ಫಿಕ್ಸ್ ಆಗಿದ್ದಾರೆ. ಓಕೆ, ರೊಮಾರಿಯೋ ಸೆಫರ್ಡ್ ಮತ್ತು ಟೀಮ್ ಡೇವಿಡ್ ಇಬ್ಬರು ಕೂಡ ಫಿಕ್ಸ್ ಆಗಿದ್ದಾರೆ. ಇನ್ನು 2 ಜಾಗಕ್ಕೆ ಯಾರನ್ನ ತಗೋಬರ್ಬೇಕು ಅಂತ ತಲೆನೋವಾಗಿದೆ RCBಗೆ. ಯಾಕಂತ ಹೇಳಿದ್ರೆ ಜೋಸ್ ಹೇಸಲ್ವುಡ್ ಅವರು ನಿಮಗೆ ಗೊತ್ತು ಫಿಟ್ ಇಲ್ಲ, ಅವ್ರು ಆಚೆ ಹೋಗಿದ್ದಾರೆ. ಫಸ್ಟ್ 2 ಗೇಮ್ಗೆ ಕಾಣಿಸ್ಕೊಳ್ಳಲ್ಲ. ಅವ್ರ ಬದಲಾಗಿ ಜೋಕಬ್ ಡಫಿ ಇದ್ದಾರೆ ಮತ್ತು ನವನ್ ತುಷಾರ ಇದ್ದಾರೆ. ಈ ಇಬ್ಬರು ಪ್ಲೇಯರಲ್ಲಿ ನನ್ನ ಪ್ರಕಾರ ಜೋಕಬ್ ಡಫಿ ಒನ್ ಆಫ್ ದಿ ಬೆಸ್ಟ್ ಬೌಲರ್ ಅಂತ ನನಗೇನೋ ಅನ್ನಿಸ್ತದೆ. ಬಿಕಾಸ್ ನ್ಯೂಜಿಲೆಂಡ್ಗೆ ಸಕ್ಕತ್ತಾಗಿ ಬೌಲಿಂಗ್ ಕೂಡ ಮಾಡಿಕೊಟ್ಟಿದ್ದಾರೆ ಆ್ಯಂಡ್ ಒಳ್ಳೆ ಎಕ್ಸ್ಪೀರಿಯೆನ್ಸು ಕೂಡ ಇದೆ. ನವನ್ ತುಷಾರಾಗಿ ಇಲ್ಲ ಅಂತ ಹೇಳ್ತಿಲ್ಲ ನಾನು, ಬಟ್ ಅವ್ರಿಗೆ ಕಂಪೇರ್ ಮಾಡಿಕೊಂಡ್ರೆ ಜೋಕಬ್ ಡಫಿನ ತಗೋಬರ್ಬೋದು ಅಂತ ಅನ್ನಿಸ್ತದೆ. ಓಕೆ. ಆ್ಯಂಡ್ 2ನೇ ತಲೆನೋವು ಏನಂತ ಹೇಳಿದ್ರೆ RCBಗೆ ಪಿಲ್ಸಾರ್ಟ್ ಅವ್ರದ್ದು. ಬಿಕಾಸ್ ಇವರು ಫಾರ್ಮ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಬಟ್ ಲಾಸ್ಟ್ ಸೀಸನ್ RCBಗೆ ಸಕ್ಕತ್ತಾಗಿ ಒಳ್ಳೆ ಸ್ಟಾರ್ಟ್ನ ಕೊಡ್ತಾ ಇದ್ರು, ಸಕ್ಕತ್ತ ಪರ್ಫಾರ್ಮ್ ಕೂಡ ಮಾಡಿದ್ರು. ಬಟ್ ಈ ಒಂದು ಸೀಸನ್ ಅವ್ರನ್ನ ಫಾರ್ಮ್ ನೋಡ್ತಾ ಇದ್ರೆ ಹಂಗೆ ಯಾರನ್ನ ತಗೋಬರ್ಬೇಕು RCBಗೆ ಓಪನ್ ಆಗಿ ಅಂತ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಬಿಕಾಸ್ ಜೋಕಬ್ ಬೆದರ್ ಇದ್ದಾರೆ ಇವ್ರಿಗೆ ಬ್ಯಾಕಪ್ ಪ್ಲೇಯರ್ ಆಗಿ. ಸೊ ಇವರಂತೂ T20 ವರ್ಲ್ಡ್ ಕಪ್ಪಲ್ಲಿ ಬೆಂಕಿ ಥರ ಬ್ಯಾಟಿಂಗ್ ಆಡಿದ್ರೆ. ನಿಮ್ಗೆ ಗೊತ್ತು ಸೆಮಿಫೈನಲ್ ಮ್ಯಾಚಲ್ಲಿ ಯಾವ ಥರ ಬಾಯಿಗೆ ಬರ್ಸಿದ್ರು ಇಂಡಿಯನ್ ಫ್ಯಾನ್ಸ್ಗೆ ಮತ್ತು ಇಂಡಿಯನ್ ಪ್ಲೇಯರ್ಸ್ಗೆ ಅಂತ. ಸೊ ಇವರಿಗೆ ಬ್ಯಾಕಪ್ ಇದ್ದಾರೆ. ಬಟ್ ನನ್ನ ಪ್ರಕಾರ ಪಿಲ್ಸೌಡ್ಗೆ ಚಾನ್ಸ್ ಕೊಡ್ತಾರೆ. 1-2-3 ಗೇಮ್ ಟ್ರೈ ಮಾಡ್ತಾರೆ. ಏನೂ ವರ್ಕೌಟ್ ಆಗಿಲ್ಲ ಅಂತ ಹೇಳಿದ್ರೆ ಸ್ಟ್ರೈಟ್ ಅವೇ ಜಾಕಬ್ ಬೆತಲ್ನ ತಗೊಂಡು ಬರ್ತಾರೆ ಪ್ಲೇಯಿಂಗ್ 11ಗೆ. ಇದು ಸೊ ನಿಮ್ಮ ಪ್ರಕಾರ ಯಾರನ್ನ ತಗೋಬರ್ಬೇಕು? ಇನ್ನೂ ಒಂದು ಆಪ್ಷನ್ ಇದೆ, ಇವ್ರ ನೇಮ್ ಏನಂತ ಕಾಮೆಂಟ್ ಮಾಡಿ. ಆ್ಯಂಡ್ 6ನೇ ಅಪ್ಡೇಟು ಹೈಯೆಸ್ಟ್ ಪೇಯ್ಡ್ IPL 2026 11 ಮಗ. ಸೊ ಈ ಒಂದು ಸೀಸನಲ್ಲಿ ಯಾರಿಗೆ ಹೈಯೆಸ್ಟ್ ಪೇ ಮಾಡಿದ್ದಾರೆ ಅವರೆಲ್ಲರನ್ನೂ ಹಾಕೊಂಡು ಒಂದು ಪ್ಲೇಯಿಂಗ್ 11 ಮಾಡಿದ್ದಾರೆ. ಇಲ್ಲಿ ನೋಡ್ತಾ ಇದ್ದೀರಾ. ವಿರಾಟ್ ಕೊಹ್ಲಿ RCB ಕಡೆಯಿಂದ 21 ಕೋಟಿ, SSV ಜೈಸ್ವಾಲ್ ಅವರು ರಾಜಸ್ಥಾನ್ ರಾಯಲ್ಸ್ ಕಡೆಯಿಂದ 18 ಕೋಟಿ, ಆ್ಯಂಡ್
ಆ್ಯಂಡ್ ಶ್ರೇಯಸ್ ಅಯ್ಯರ್ ಪಂಜಾಬ್ ಕಿಂಗ್ಸ್ ಕಡೆಯಿಂದ 26,75,00,000. ಆ್ಯಂಡ್ ಕೆಮ್ರಾನ್ ಗ್ರೀನ್ ಅವರು KKR ಕಡೆಯಿಂದ 25,20,00,000. ಆ್ಯಂಡ್ ರಿಷಬ್ ಪಂತ್ ಅವರು LSG ಕಡೆಯಿಂದ 27 ಕೋಟಿ. ಇದು ಹೆಂಗಾಗಿದೆ ಅಂತ ಹೇಳಿದ್ರೆ ಒಳ್ಳೆ ನಾವು ನಂಬರ್ಗಳು ಹೇಳ್ತಾ ಇದ್ದೀವಿ, ಬಟ್ ನಂಬರ್ ಅಲ್ಲ, ಅದು ಕಾಸು. ಆ್ಯಂಡ್ ಹೆನ್ರಿಕ್ ಕ್ಲಾಸನ್ ಅವರು SRH ಕಡೆಯಿಂದ 23 ಕೋಟಿ. ಹಾರ್ದಿಕ್ ಪಾಂಡ್ಯ ಮುಂಬೈ ಕಡೆಯಿಂದ 16,35,00,000. ಆ್ಯಂಡ್ ಅಕ್ಷರ್ ಪಟೇಲ್ ಅವರು ಡೆಲ್ಲಿ ಕ್ಯಾಪಿಟಲ್ಸ್ ಕಡೆಯಿಂದ 16,50,00,000. ಮಗ ಮೈ ಗಾಡ್, ಎಲ್ಲ ಕಡಿಮೆ ಆಯಿತು. ಬೇರೆಯವ್ರಿಗೆಲ್ಲ ನೋಡ್ತಾರೆ 26 ಕೋಟಿ 25 ಕೋಟಿ ಇದೆ. ಆ್ಯಂಡ್ ರಶೀದ್ ಖಾನ್ ಅವರು 18 ಕೋಟಿ ಗುಜರಾತ್ ಟೈಟನ್ಸ್ ಕಡೆಯಿಂದ. ಮೈ ಗಾಡ್, ಗಂಟ್ಲಂತೂ ಕಿತ್ಕೊಂಡು ಹೋಯ್ತು. ಆ್ಯಂಡ್ ಜಸ್ಪ್ರೀತ್ ಬುಮ್ರಾ ಅವರು 18 ಕೋಟಿ ಮುಂಬೈ ಇಂಡಿಯನ್ಸ್ ಕಡೆಯಿಂದ. ಪತಿರಾಣ ಅವರು KKR ಕಡೆಯಿಂದ 18 ಕೋಟಿ. ಇವರಿಗೆ ರೀಪ್ಲೇಸ್ಮೆಂಟ್ ಆಗಿ ಅಲ್ಲಿ ತೊಗೊಂಬಂದಿರೋ ಬೇರೆ ಪ್ಲೇನ, ಬಿಕಾಸ್ ಇವ್ರಿಗೆ ಇಂಜುರಿ ಆಗಿರೋದ್ರಿಂದ. ಆ್ಯಂಡ್ ಹರ್ಷದೀಪ್ ಸಿಂಗ್ ಅವರು ಪಂಜಾಬ್ ಕಡೆಯಿಂದ 18 ಕೋಟಿ. ಆ್ಯಕ್ಚುಲಿ ಇವಾಗ ಪಂಜಾಬ್ ಕಡೆಯಿಂದ 2 ಪ್ಲೇಯರ್ ಇದ್ದಾರೆ, ಆ್ಯಂಡ್ ಮುಂಬೈಯಿಂದ ಕೂಡ 2 ಪ್ಲೇಯರ್ ಇದ್ದಾರೆ, ಹಾರ್ದಿಕ್ ಪಾಂಡ್ಯ ಆ್ಯಂಡ್ ಬೂಮ್ರಾ, ಹರ್ಷದೀಪ್ ಸಿಂಗ್ ಆ್ಯಂಡ್ ಶ್ರೇಯಸ್ ಅಯ್ಯರ್, ಬಿಕಾಸ್ ಚಾಂಪಿಯನ್ಸ್ ಪ್ಲೇಯರ್ಗಳು ಇವರೆಲ್ಲರೂ ಕೂಡ. ಸೊ ಇದು ಪ್ಲೇಯಿಂಗ್ 11. ನಿಮ್ಮ ಪ್ರಕಾರ ಇದರಲ್ಲಿ ಯಾರನ್ನ ಚೇಂಜಸ್ ಮಾಡಬೇಕಾಗಿತ್ತು, ಯಾರನ್ನ ತಗೋಬರ್ಬೋದು ಅಂತ ಕಾಮೆಂಟ್ ಮಾಡಿ. ಸೊ ನನ್ನ ಪ್ರಕಾರ ಎಲ್ಲ ಕರೆಕ್ಟಾಗೇ ಇದೆ, ಬಿಕಾಸ್ ಟಾಪ್ ಆರ್ಡರ್ಸ್ ಕೂಡ ಸಕ್ಕತ್ತಾಗಿದೆ, ಮಿಡ್ಲ್ ಆರ್ಡರ್ಸ್ ಕೂಡ ಸಕ್ಕತ್ತಾಗಿದೆ, ಆಲ್ರೌಂಡರ್ ಸಕ್ಕತ್ತಾಗಿದೆ, ಸ್ಪಿನ್ನರ್ಸು ಪೇಸರ್ಸ್ ಎಲ್ಲ ಕೂಡ ಸಕ್ಕತ್ತಾಗಿದೆ. ಒಂದು ಲೆಫ್ಟ್ ಆನ್ ಸ್ಪಿನ್ನು, ಒಂದು ಲೆಗ್ ಸ್ಪಿನ್ನು, ಆ್ಯಂಡ್ ವಿಕೆಟ್ ಕೀಪರು ಸರಿಗಿದ್ದಾರೆ. ಆ್ಯಂಡ್ ಟಾಪ್ ಆರ್ಡರ್ಸ್ ಅಂತ ಕೇಳಂಗೆ ಇಲ್ಲ. ಸೊ ಡೆತ್ ಬೌಲಿಂಗಲ್ಲೂ ಕೂಡ ಸಕ್ಕತ್ತಾಗಿದೆ, ಎಲ್ಲನೂ ಕೂಡ ಸಕ್ಕತ್ತಾಗಿದೆ. ಆ್ಯಂಡ್ 7ನೇ ಅಪ್ಡೇಟು ರೋಹಿತ್ ಶರ್ಮಾ ಬಗ್ಗೆ. ಮಗ ರೋಹಿತ್ ಶರ್ಮಾ ಲಾಸ್ಟ್ ಸೀಸನ್ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಮುಂಬೈ ಇಂಡಿಯನ್ಸ್ಗೆ ಆಡಿದ್ದು, ಬಟ್ ಈ ಒಂದು ಸೀಸನ್ ಇವರು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಆಡ್ತಿಲ್ಲ. ಅವರು ಕಂಪ್ಲೀಟಾಗಿ ಪ್ಲೇಯರ್ ಥರ ಅಂದರೆ 11 ಬರ್ತಾರೆ, ಸೊ ಕಂಪ್ಲೀಟ್ ಗೇಮಲ್ಲಿ ಇರ್ತಾರೆ ಅಂತ ಇವಾಗ ಮಹೇಲ ಜಯವರ್ಧನ್ ಅವರು ಒಂದು ಸ್ಟೇಟ್ಮೆಂಟ್ ಹಾಕಿ ಕೊಟ್ಟಿದ್ದಾರೆ. ರೋಹಿತ್ ಹ್ಯಾಡ್ ಸಮ್ ಇಂಜುರಿ ಇಶ್ಯೂ ಲಾಸ್ಟ್ ಇಯರ್, ಸೊ ವಿ ನೀಡ್ ಟು ಮ್ಯಾನೇಜ್ ಹಿಮ್ ದಿಸ್ ಇಯರ್. ಐ ವಾಂಟ್ ಟು ಕೀಪ್ ಹಿಮ್ ಆನ್ ದ ಫೀಲ್ಡ್ ಆ್ಯಸ್ ಮಚ್ ಆ್ಯಸ್ ಪಾಸಿಬಲ್ ಅಂತೆ. ಸೊ ಕಂಪ್ಲೀಟಾಗಿ ಈ ಒಂದು ಸೀಸನ್ ಅವ್ರನ್ನ 11 ತಗೊಬಂದು ಕಂಪ್ಲೀಟಾಗಿ ಫೀಲ್ಡಲ್ಲೇ ಇಳಿಸ್ತಾರೆ ಅಂತ ಹೇಳ್ಕೊಂಡಿದ್ದಾರೆ. ಸೊ ಖುಷಿ ವಿಚಾರ, ಬಿಕಾಸ್ ಇವರು ಸಖತ್ ಫಿಟ್ ಆಗಿದ್ದಾರೆ ಮಗ. ಇವಾಗ ಅವರು ಒಂದು ಬ್ಯಾಕ್ ಫ್ಲೆಕ್ಸ್ ಮಾಡಿರೋ ಒಂದು ಪೋಸ್ಟ್ ಕೂಡ ಹಾಕಿದ್ರು, ಅದು ನೋಡಿ ಎಲ್ಲ ಹಂಗೆ ಇಂಟರ್ನೆಟ್ಟೇ ಹಂಗೆ ಫುಲ್ ಬಿದೋಗ್ಬಿಟ್ಟಿತ್ತು. ಅದು ನಿಮಗೆ ಗೊತ್ತು. ಆ್ಯಂಡ್ 8ನೇ ಅಪ್ಡೇಟು, IPL ಇರೋ ಎಲ್ಲ ಟೀಮ್ಗಳು ಹೆಡ್ ಕೋಚ್ಗಳನ್ನ ನೋಡ್ತಾ ಇದ್ರ. CSK ಕಡೆಯಿಂದ ಸ್ಟೀಫನ್ ಫ್ಲೇಮಿಂಗ್, ಆ್ಯಂಡ್ ಗುಜರಾತ್ ಟೈಟನ್ಸ್ ಕಡೆಯಿಂದ ಆಶೀಶ್ ನೆಹ್ರಾ, ಆ್ಯಂಡ್ LSG ಕಡೆಯಿಂದ ಜಸ್ಟಿನ್ ಲ್ಯಾಗರ್ ಪಂಜಾಬ್ ಕಿಂಗ್ಸ್ಗೆ, ರಿಕಿ ಪಾಂಟಿಂಗ್ ರಾಜಸ್ಥಾನ್ ರಾಯಲ್ಸ್ಗೆ ಕುಮಾರ್ ಸಂಗಕರ, ಆ್ಯಂಡ್ ಡೆಲ್ಲಿ ಕ್ಯಾಪಿಟಲ್ಸ್ ಅವ್ರಿಗೆ ಹೇಮಿಂಗ್ ಬದಾನಿ, ಆ್ಯಂಡ್ KKRಗೆ ಅಭಿಷೇಕ್ ನಾಯರ್, ಮುಂಬೈ ಇಂಡಿಯನ್ಸ್ಗೆ ಮಹೇಲ ಜಯವರ್ಧನ, RCBಗೆ ಆ್ಯಂಡಿ ಫ್ಲವರ್, ಆ್ಯಂಡ್ ಸನ್ರೈಸರ್ಸ್ ಹೈದರಾಬಾದ್ಗೆ ಡ್ಯಾನಿಯಲ್ ವಿಕ್ಟೋರಿ. ನಮ್ಮ RCBಯ ಮಾಜಿ ಕ್ಯಾಪ್ಟನ್, ಮಾಜಿ ಪ್ಲೇಯರ್ ಅಂತಲೇ ಹೇಳ್ಬೋದು, ನ್ಯೂಜಿಲೆಂಡ್ನ ಲೆಜೆಂಡ್ ಇವರು. ಸೊ ಇದು ಎಲ್ಲ ಟೀಮ್ದು ಹೆಡ್ ಕೋಚಸ್ಗಳನ್ನ ಕತೆ. ಆದರೆ ಈ ಒಂದು 8 ಅಪ್ಡೇಟ್ಗಳನ್ನ ಕೇಳಿ ನಿಮಗೇಂತ ಅನಿಸ್ಬಿಡ್ತು ಅಂತ ಕಾಮೆಂಟ್ ಮಾಡಿ. ನನ್ನ ಪ್ರಕಾರ ಸೊ KCA ಪ್ರೆಸಿಡೆಂಟು ವೆಂಕಟೇಶ್ ಪ್ರಸಾದ್ ಅವರು ಸಖತ್ ಗಟ್ಸಿದೆ ಮಗ. ಇವ್ರಿಗಂತೂ ಸಖತ್ ಪ್ಲೇಯರು, ಸಖತ್ತು ಒಂದು ಆರ್ಗನೈಸೇಷನ್ನ ಕೂಡ ರೆಡಿ ಮಾಡ್ಕೊಂಡಿದ್ದಾರೆ. ಇವಾಗ ಎಲ್ಲನೂ ಕೂಡ ಯಾವ ಥರ ಪ್ಲ್ಯಾನಿಂಗ್ ಆಗಿ ನಡೀತಾ ಇತ್ತು ಎಲ್ಲನೂ ಕೂಡ ಅದೇ ಥರ ಇವೆಂಟ್ಗಳು ಎಲ್ಲನೂ ಕೂಡ ಮತ್ತೆ ಬ್ಯಾಕ್ ತೊಗೊಬಂದಿದ್ದಾರೆ ನಮ್ಮ RCB ಚಿನ್ನಸ್ವಾಮಿಗೆ. ಸೊ ಖುಷಿಯಾದ ವಿಚಾರ. RCB ಅಂತೂ $2 ಬಿಲಿಯನ್ ಹೋಗ್ಬಿಟ್ಟಿದೆ. ಸೊ ಏನಂತ ಕಾಮೆಂಟ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದಾನೆ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಟೆಲಿಗ್ರಾಮ್ದು ಹೋಗಿ ಜಾಯ್ನ್ ಆಗಿ. ಫೇಸ್ಬುಕ್ಕಲ್ಲಿ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದಾರೆ ಅವರು ಫಾಲೋನ ಮಾಡ್ಕೊಳ್ಳಿ ಪೇಜಸ್ನ. ಸಿ ಯು ಬಾಯ್ಸ್.